ಮಾಡ್ಕೋಬೇಡ. ಅಪ್ಪ, ನಿನಗ್ ನಾನಿದ್ದೀನಲ್ವಾ? ಕಂದ, ಅಮ್ಮನ ಶ್ರಾದ್ದಕ್ಕೆ ನಿನ್ನೇನೋ ಒಪ್ಪಿಸ್ಬಿಟ್ಟೆ. ಆದ್ರೆ ಅಮ್ಮನ ಕಳ್ಸಕ್ಕೆ ನನಗೆ ಮನಸ್ಸೇ ಆಗ್ತಾ ಇಲ್ಲ ಕಂದ. ತುಂಬ ತುಂಬ ಹಿಂಸೆ ಆಗ್ತಾ ಇದೆ. ಅಪ್ಪ ಹೇಳದ್ನಲ್ವಾ, ಅಳ್ಬೇಡ, ನಾನು ಇದೀನಲ್ವಾ. ಅಮ್ಮನ ನಾವೇ ನಮ್ಮಿಂದ ದೂರ ಮಾಡ್ತಾ ಇದೀವಿ ಅಂತ ಮನ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ ಕಂದ. ಅಪ್ಪ ಹಾಗ ಅನ್ಕೋಬೇಡ. ನೆನ್ನೆನೂ ನಂಗೆ ಹೀಗೆ ಅನ್ಸಿತ್ತು. ನಾವು ಅಮ್ಮನ್ ಕಳ್ಸ್ಕೊಡೋದಿ ಅಮ್ಮಂಗೆ ನಮ್ಮ ಮೇಲೆ ಬೇಜಾರು ಕೋಪ ಹುಟ್ಟುತ್ತಾ ಅಂತ ನಾನು ತಾತಂಗೆ ಕೇಳ್ದೆ. ಆಗ ಅವ್ರು ಏನಂದ್ರು ಗೊತ್ತಾ? ಪುಟ್ಟ, ಅಮ್ಮ ಕೇಜಲ್ಲಿ ಸಿಕ್ಕಾಕೊಂಡಿರೋ ಒಂದು ಪಕ್ಷಿ ಇದ್ದ ಹಾಗೆ ಅಂತ ಹೇಳಿದ್ರು. ಈ ಶ್ರಾದ್ದ ಮಾಡೋದು ಆ ಪಕ್ಷಿನ ಆಕಾಶದಲ್ಲಿ ಹಾರಕ್ ಬಿಟ್ಟ ಹಾಗೆ ಅಂತ ಹೇಳಿದ್ರು. ಅಂದ್ರೆ ಅಮ್ಮನ್ನ ಕೇಜಿಂದ ರಿಲೀಸ್ ಮಾಡ್ತೀವಿ ಅಂತ ಅರ್ಥ. ಇನ್ಮೇಲಿಂದ ಅಮ್ಮ ಹಕ್ಕಿ ತರ ಮೇಲೆ ಹಾರ್ತಾ ನಮ್ಮನ್ನ ನೋಡ್ತಾ ಇರ್ತಾಳಪ್ಪ. ಅವಳಿಗೆ ಫ್ರೀಡಮ್ ಸಿಗುತ್ತಲ್ವಾ. ಕಂದ, ಯಾವಾಗ ಕಂದ ನೀನು ಇಷ್ಟು ದೊಡ್ಡೋಳಾದೆ? ಅಪ್ಪಂಗೆ ಧೈರ್ಯ ಹೇಳುವಷ್ಟು ದೊಡ್ಡೋಳಾಗಿದೆಯಲ್ಲ. ಎಲ್ಲಿಂದ ಕಲಿತೆ ಇಂಥ ಜಾಣ್ತನದ ಮಾತೆಲ್ಲ? ಅಪ್ಪ, ನಾನು ನಿಮ್ಮ ಮಗಳಲ್ವಾ? ನೋಡ್ದಿ ಅಂಬಿಕಾ, ನಮ್ಮ ಮಗಳೇ ನನಗೆ ಧೈರ್ಯ ಹೇಳ್ತಾ ಇದ್ದಾಳೆ. ನೀನು ನೋಡೋದಕ್ಕೆ ನೀನು ಇರಬೇಕಿತ್ತು. ಅರ್ಧದಲ್ಲೇ ನೀನು ನಮ್ಮನ್ನ ಬಿಟ್ಟು ಹೋಗ್ಬಾರ್ದಾಗಿತ್ತು. ಶರತ್, ಹಿತ, ನನಗೂ ನಿಮ್ಮಿಂದ ದೂರ ಹೋಗೋದಕ್ಕೆ ಇಷ್ಟ ಇಲ್ಲ. ಆತ್ಮವಾಗಿನೂ ನಿಮ್ಮನ್ನ ದೂರದಿಂದನೇ ನೋಡ್ತಾ ಇದ್ದೆ. ಆದರೆ ಇನ್ಮುಂದೆ ಆ ಭಾಗ್ಯನೂ ನನಗಿಲ್ಲ. ನಾನು ಹೋದ್ಮೇಲೆ ಆ ಮಾಳ್ವಿಕ ನಿಮ್ಮಿಬ್ರಿಗೆ ಎಷ್ಟು ತೊಂದರೆ ಕೊಡ್ತಾಳೋ ಏನೋ. ಅವಳಿಂದ ಅದು ಎಷ್ಟು ನೋವು ಅನುಭವಿಸ್ಬೇಕೋ ಅದನ್ನು ನೆನೆಸ್ಕೊಂಡ್ರೇ ನನಗೆ ಭಯ ಆಗ್ತದೆ. ತಾಯಿ, ನನ್ನ ಕುಟುಂಬನ ಆ ಮಾಳ್ವಿಕನಿಂದ ಕಾಪಾಡು ತಾಯಿ, ಕಾಪಾಡು. ಕಂದ, ನೀನು ದುರ್ಗನ ಪಕ್ಕ ಹೋಗು. ಮುಂದಿನ ಪೂಜೆ ನಾನು ಮಾಡ್ತೀನಿ. ನೀನಿನ್ನು ಚಿಕ್ಕವಳು, ಇದೆಲ್ಲ ಬೇಡ ನಿಮಗೆ. ಬೇಡಪ್ಪ ಶರತ್, ಹಿತ ಎಲ್ಲಿಗೂ ಹೋಗೋದು ಬೇಡ. ಅಂಬಿಕಾ ನನಗೆ ಸೊಸೆಗಿಂತ ಹೆಚ್ಚು ಮಗಳಾಗೇ ಇದ್ಲು. ಒಬ್ಬ ತಾಯಿಯಾಗಿ ನಾನು ಹೇಳ್ತಾ ಇದ್ದೀನಿ ಕಣೋ. ತನ್ನ ಮಗಳೇ ತನಗೆ ಮುಕ್ತಿ ಕೊಡ್ತಾಳೆ ಅಂದರೆ ಆ ತಾಯಿಯ ಆತ್ಮಕ್ಕೆ ಎಷ್ಟು ತೃಪ್ತಿ ಸಿಗುತ್ತೆ ಅಂತ.